ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೈವೆಲ್ಟು ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ. ಸೊ ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ, ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸ ಮಾಡ್ಕೊಂಡು ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ. ಸೊ ಸ್ಟಾರ್ಟಿಂಗಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ, ನಾನು ನೇತ್ರಾವತಿ ನದಿದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಳಕಾಯ್ತು ಅಷ್ಟೇ. ಅಲ್ಲಿ ಪೊಲೀಸು ಕೂಡ ಬ್ಯಾರಿಗೇಟ್ ಎಲ್ಲ ಹಾಕೊಂಡು ಅಲ್ಲೇ ನಿಂತಿದ್ರು. ಸೊ ಕಾರು ಕೂಡ ನಾವು ಸ್ಟಾಪ್ ಮಾಡಲ್ಲ, ತುಂಬ ಮಳೆ ಬರ್ತಿತ್ತು, ಹೆವಿ ಅಂದರೆ ಹೆವಿ ಮಳೆ ಬರ್ತಿತ್ತು. ಸೊ ನೇತ್ರಾವತಿ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಿರಲಿಲ್ಲ, ಹೆವಿ ತುಂಬ್ಕೊಬಿಟ್ಟಿತ್ತು ಅಂತ ಹೇಳ್ಬೋದು ನೀರು ಮಾತ್ರ. ಸೊ ನೋಡೋದಕ್ಕೆ ಚೆನ್ನಾಗಿತ್ತು, ಬಟ್ ಆದರೂ ಅಷ್ಟೇ ಡೇಂಜರ್ ಕೂಡ ಅಲ್ವಾ. ಸೊ ಹಾಗೆ ನೋಡ್ಕೊಂಡು ಇವಾಗ ಬಂದು ಧರ್ಮಸ್ಥಳ ರೀಚ್ ಆದ್ವಿ. ನೋಡ್ತಾ ಇರ್ಬೋದು ನೀವೇನೆ. ರೀಚ್ ಆಗೋಷ್ಟ್ರಲ್ಲಿ ಆಲ್ರೆಡಿ ಒಂದು 5 ಆಗಿತ್ತು ಅನಿಸುತ್ತೆ. ಹೌದಲ್ವಾ, 5 ಆಗಿದ್ದು ಅನಿಸುತ್ತೆ. 5:30 ಆಗಿತ್ತು ಅನಿಸುತ್ತೆ. ಮಳೆನೇ ಬಿಟ್ಟಿರಲಿಲ್ಲ ಅಷ್ಟೊತ್ತಾದ್ರೂ ಕೂಡ. ಸೊ ಇವಾಗ ಫಸ್ಟ್ ಹೋಗಿ ರೂಮ್ಗೆ ಚೆಕ್ ಇನ್ ಆಗಿಬಿಟ್ಟು ಫಸ್ಟ್ ರೆಸ್ಟ್ ಮಾಡಬೇಕು ಅನ್ನೋಷ್ಟು ಟಯರ್ಡ್ ಆಗಿಬಿಟ್ಟಿದ್ವಿ. ಯಾಕಂದರೆ ಬೆಳಗ್ಗೆಯಿಂದ ಟ್ರಾವೆಲ್ ಬೆಳಿಗ್ಗೆ ಎದ್ದಿರೋದು ಒಂದು 2 o'clock 2:15 ಎದ್ದಿರೋದು. ಇನ್ನೂ ಈವ್ನಿಂಗ್ ಆದರೂ ಕೂಡ ರೆಸ್ಟ್ ಇಲ್ಲ, ಟ್ರಾವೆಲ್ ಮಾಡೋದು ಸ್ಟಾಪ್ ಮಾಡಿಲ್ಲ ಅಲ್ವಾ. ಸೊ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ವಿ ಎಲ್ಲರೂ ಕೂಡ. ಸೊ ಹೋಗಿ ಫಸ್ಟು ಕಣ್ತುಂಬ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದಕ್ಕಾಗಲ್ಲ ಇಷ್ಟು ಬೇಗ ಹೋಗಿ, ಬಟ್ ಆರಾಮ್ಸೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟಾರು ಮಾಡಬೇಕು ಅಂತ ಅನ್ನಿಸ್ಬಿಟ್ಟಿತ್ತು. ಅಷ್ಟೊಂದು ಟ್ರಾವೆಲ್ ಮಾಡಿಬಿಟ್ಟಿದ್ವಿ ಒಂದೇ ದಿನಕ್ಕೆ. ಸೊ ಇವಾಗ ರೂಮ್ ಸರ್ಚಿಂಗ್ ನಡೀತಾ ಇದೆ. ಸೊ ನಾವು ಲಾಸ್ಟ್ ಟೈಮ್ ಹೋಗಿರೋಂಥ ಆ ರೂಮು ಕೂಡ ಚೆನ್ನಾಗಿತ್ತು ಅಂತೇಳ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ವಿಚಾರಿಸೋಣ ಹೆಂಗೆ ಏನೋ ಸಿಗುತ್ತಾ. ಸಿಗುತ್ತೆ, ಯಾಕಂದರೆ ಅಲ್ಲಿ ಅಷ್ಟೊಂದು ಜನನೇ ಇರಲಿಲ್ಲ. ಇಲ್ಲಿ ವೆಹಿಕಲ್ಸ್ ಎಲ್ಲ ನಿಂತಿತ್ತು, ಬಟ್ ದರ್ಶನಕ್ಕೆ ಅಂತೇಳ್ಬಿಟ್ಟು ತುಂಬ ಜನ ಏನು ಬಂದಿರಲ್ಲ. ನೋಡ್ತಿದ್ರಲ್ವ ನೀವೇನೇ ಹಳೆ ವ್ಲಾಗ್ ಆಗಿ ಈ ವ್ಲಾಗ್ ಎಲ್ಲ ನೋಡಿದರೆ, ಲಾಸ್ಟ್ ವ್ಲಾಗ್ ಎಲ್ಲ ನಿಮಗೆ ಗೊತ್ತಿರುತ್ತೆ ಎಷ್ಟು ಮಳೆ ಬೇರೆ ಅಂತ. ಈ ಟೈಮಲ್ಲಿ ತುಂಬ ರೇರ್ ಅಂತ ಹೇಳ್ಬೋದು ಬರೋ ಅಂಥವ್ರು. ಸೊ ಅಂಥದ್ರಲ್ಲಿ ನಾವು ಒಬ್ಬರು ಕೂಡ ಬಂದಿದ್ದೀವಿ ಅಷ್ಟೇ. ದೇವಸ್ಥಾನದಿಂದ ಮುಂದೆ ಹೋಗಬೇಕು, ಬಟ್ ಅಲ್ಲಿ ರೂಮ್ ಕೇಳಿದ್ವಿ, ಬಟ್ ಅಲ್ಲಿ ಬಿಸಿನೀರು ಬರಲ್ಲ ಅಂತ ಹೇಳಿದ್ರು. ಸೊ ಇಲ್ಲಿ ಒಂದು ಕಡೆ ಬರಲ್ವೇನೋ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಈ ಕಡೆ ಬಸ್ ಸ್ಟ್ಯಾಂಡ್ ಸೈಡು, ನಾವು ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ಇಲ್ಲಿ ಬಂದು ವಿಚಾರಿಸಿದ್ವಿ. ಆವಾಗ ತುಂಬ ರೂಮೆಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು. ಆಗ ಸ್ಟೋರಿ ಹೇಳಿದ್ದೆ, ನೀವು ನೋಡಿದರೆ ಗೊತ್ತಾಗಿರುತ್ತೆ. ಸೊ ಇಲ್ಲಿ ಇನ್ನೊಂದು ಸ್ವಲ್ಪ ದೂರನೇ ಬಂದ್ವಿ. ಓಕೆ, ಬಿಸಿನೀರು ಬೇಕಲ್ವ, ಯಾಕಂದರೆ ವೆದರ್ ಬೇರೆ ಹಿಂಗಿದೆ, ಆಮೇಲೆ ಮಕ್ಕಳು ಬೇರೆ ಇದ್ದಾರೆ ಅಂತೇಳ್ಬಿಟ್ಟು, ಅದು ಅಷ್ಟು ಬೇಗ ದರ್ಶನಕ್ಕೆ ಬೇರೆ ಹೋಗ್ತೀವಿ ಹೆಂಗಪ್ಪ ಅಂತ ಹೇಳ್ಬಿಟ್ಟು. ಸೊ ಬಂದ್ವಿ, ಇಲ್ಲಾದರೂ ಕೇಳೋಣ ಬಿಸಿನೀರು ಸಿಗುತ್ತಾ ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದು ವಿಚಾರಿಸಿದ್ವಿ, ಇಲ್ಲೂ ಅವರು ಕೂಡ ಇಲ್ಲ, ಇಲ್ಲಿ ಬಿಸಿನೀರು ಸಿಗೋದಿಲ್ಲ ಈ ಟೈಮಲ್ಲಿ. ಎಲ್ಲ ರೂಮ್ಸಲ್ಲೂ ಅಷ್ಟೇ ಸೋಲಾರ್ ಇರೋದು. ಸೊ ಇವಾಗ ಮಳೆ ವೆದರ್ ಈ ರೀತಿ ಇದೆ ಅಲ್ವಾ, ಸೊ ಸೋಲಾರ್ ನೀರು ಕಾದಿರಲ್ಲ, ಇನ್ನು ಬಿಸಿನೀರೆಲ್ಲ ಏನು ಬರಲ್ಲ ಅಂತ ಹೇಳಿದ್ರು. ಸೊ ಇಲ್ಲೂ ಬಿಸಿನೀರಿಲ್ಲ ಅಂತ ಹೇಳ್ಬಿಟ್ಟು ಓಕೆ ಸರಿ, ಇನ್ನೊಂದು ಕಡೆ ವಿಚಾರಿಸೋಣ ಅಂತ ದೇವಸ್ಥಾನದ ಪಕ್ಕನೇ ಹೋದ್ವಿ. ಸೊ ಅಲ್ಲೂ ಇಲ್ಲ ಅಂತ ಹೇಳಿದ್ರು, ಸೇಮ್ ರೀಸನ್ ಹೇಳಿದ್ರು. ಇಟ್ಸ್ ಓಕೆ, ಯಾವುದು ಇನ್ನೂ ಮತ್ತೆ ಹುಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗಲ್ಲ, ಆಲ್ರೆಡಿ 2 ರೂಮ್ಸ್ ಕೇಳಿದ್ವಿ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಇದೇ ರೂಮ್ನ ಫಿಕ್ಸ್ ಮಾಡ್ಕೊಂಡ್ವಿ. ಓಕೆ, ಇದಕ್ಕೆ ಹೋಗೋಣ, ಇಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ಇವಾಗ ರೂಮಿಗೆ ಬಂದ್ವಿ. ಸೊ ಟೈಮ್ ಬಂದು ಇವಾಗ ಟೈಮ್ ಎಷ್ಟು 6 ಸೊ 6 o'clock ಆಗಿದೆ. ರೂಮ್ ಇಲ್ಲೇ ದೇವಸ್ಥಾನದಿಂದ ಸ್ವಲ್ಪ ಇಲ್ಲೇ ಪಕ್ಕದಲ್ಲೇ ಮಾಡ್ಕೊಂಡಿದ್ದೀವಿ, ಎಲ್ಲರೂ ಹೋಗೋದಕ್ಕೆ ತೊಂದರೆ ಆಗುತ್ತೆ ಅಂತ. ನಾನು ಹೇಳಿದಾಗೆ ಎಲ್ಲೂ ಕೂಡ ಬಿಸಿನೀರು ಬರಲ್ಲಂತೆ. ಸೊ ಅದಕ್ಕೆ ಇಲ್ಲೇ ಬಂದ್ವಿ. ಬಟ್ ಆದರೂ ರೂಮು ಓಕೆ ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿತ್ತು, ಬಟ್ ಇದು ನನಗೆ ಅಷ್ಟು ಇಷ್ಟ ಆಗಿಲ್ಲ. ಯಾಕಂದರೆ ತೋರಿಸಿನಿ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಆಗಿ ತೊಗೊಂಡು, ಯಾಕಂದರೆ ಬೆಡ್ ಮೇಲೆಲ್ಲ ಅವ್ರು ಬೆಡ್ಶೀಟ್ ಹಾಕಿಲ್ಲ, ನಮ್ಗೆ ಇಷ್ಟನೇ ಆಗ್ತಾಯಿಲ್ಲ. ಬಟ್ ಏನು ಮಾಡೋದಕ್ಕಾಗಲ್ಲ, ಇವತ್ತು ಆಯ್ತು ಇರಲೇಬೇಕು. ಕೇಳಿದ್ದಕ್ಕೆ ಎಲ್ಲೂ ಇರೋದೇ ಇಲ್ಲ ಅಂತ ಹೇಳಿದ್ರು. ಬಟ್ ಲಾಸ್ಟ್ ಟೈಮ್ ಎಲ್ಲ ಚೆನ್ನಾಗೇ ಇತ್ತು. ಸೊ ನಾವು ಅವಾಗೆಲ್ಲ ಬಂದಾಗ ಕೂಡ ಚೆನ್ನಾಗೇ ಇತ್ತು, ಬಟ್ ಕ್ಲೀನಾಗಿದೆ. ಬಟ್ ಬೆಡ್ಶೀಟ್ ಒಂದು ಇರಬೇಕಿತ್ತು, ತೋರಿಸ್ತೀನಿ.
ಫ್ರೆಂಡ್ಸ್ ಈಗ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಸೊ ಅವರನ್ನು ಸ್ವಲ್ಪ ಮಲಗಿದ್ರಂತೆ. ನಮಗಂತೂ ಮಲ್ಕೊಳ್ಳೋಕ್ಕೂ ಟೈಮ್ ಆಗಲಿಲ್ಲ, ಯಾಕಂದರೆ ನನ್ನ ಮಗ ತುಂಬ ಹಠ ಮಾಡ್ತಾ ಇದ್ದ. ಸೊ ಇವಾಗ ಊಟಕ್ಕೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು 8 o'clock ಆಗಿತ್ತು. ದೇವಸ್ಥಾನಕ್ಕೆ ಹೋಗೋಣ, ಹೇಗಿದ್ರು ಪ್ರಸಾದ ಕೊಡ್ತಾರಲ್ವ. ಸೊ ಬಂದ್ವಿ ಇಲ್ಲೇ. ಬಟ್ ಈಗಂತೂ ತುಂಬ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಬಟ್ ಆದರೂ ತುಂಬ ಜಾರತ್ತೆ ನೆಲ ಅಂತಲೂ ಕೂಡ. ಏಜ್ ಆದರೂ ತುಂಬ ಹುಷಾರಾಗಿ ಹೋಗಬೇಕು ಅಂತ ಹೇಳ್ತೀನಿ. ಯಾರಾದರೂ ತುಂಬ ಅಂದರೆ ತುಂಬ ಡೇಂಜರ್ ಅಂತ ಹೇಳ್ಬೋದು ಇದಂತೂ ಕೂಡ. ಈ ರೀತಿ ಮಳೆ ಬಂದಾಗ ಸೊ ಅಲ್ಲೇ ಬೋರ್ಡ್ ಹಾಕಿದ್ದಾರೆ, ಬಟ್ ಆದರೂ ಆ ರೀತಿ ಏನಕ್ಕೆ ಮಾಡಿದಾರೋ ಗೊತ್ತಿಲ್ಲ. ಅದ್ಬಿಟ್ಟು ಚೆನ್ನಾಗೇ ಮಾಡಿದರೆ, ಬಟ್ ಅದು ಏನಂತಾರೆ ಗ್ರಾನೈಟ್ ಅಥವಾ ಟೈಲ್ಸ್ ಏನಂತಾರೆ ಅದು ಗೊತ್ತಿಲ್ಲ, ಅದನ್ನು ಸ್ವಲ್ಪ ಚೇಂಜ್ ಮಾಡಬೇಕಿತ್ತು. ತುಂಬ ಜಾರುತ್ತಪ್ಪ, ನಮಗೆ ನಡೆಯೋಕ್ಕಾಗ್ತಿರ್ಲಿಲ್ಲ. ಸೊ ಈಗ ಪ್ರಸಾದ ತಿನ್ಕೊಂಡು ಇವಾಗ ರೂಮ್ಗೆ ಹೋಗೋದಷ್ಟೇ. ತುಂಬ ಚೆನ್ನಾಗಿತ್ತು ಪ್ರಸಾದ ಮಾತ್ರ. ನಮ್ಮ ನಿಶು ಮಾತ್ರ ಬೆಳಗ್ಗೆಯಿಂದ ಸರಿಯಾಗಿ ಊಟನೇ ಮಾಡಿಲ್ಲ. ಹಾಲು ಅಂತ ಹಾಲು ಕುಡ್ಕೊಂಡೇ ಇದ್ಬಿಟ್ಟಿದ್ದಾನೆ, ಊಟನೇ ಮಾಡಿಲ್ಲ. ಏನೋ ಒಂದು ರೈಸ್ ಮಾತ್ರ ತಿಂದ, ಜಸ್ಟ್ ರೈಸ್ ಅಷ್ಟೇ, ಒಂದು 4-5 ತುತ್ತು. ಅದು ಬಿಟ್ಟರೆ ಏನೂ ತಿಂದಿಲ್ಲ. ಮಧ್ಯಾಹ್ನ 1-2 ತುತ್ತು ಅಷ್ಟೇ ತಿಂದಿರೋದು. ಹಾಲು ಮಾತ್ರ ಕುಡಿತಾನೆ ಅಷ್ಟೇ, ಊಟ ಮಾತ್ರ ಮಾಡ್ತಿರಲಿಲ್ಲ. ಸರಿ ಹೊರಗಡೆ ಏನಾದರೂ ಕೊಡ್ಸೋಣ, ಬೇಕ್ರಿ ಐಟಮ್ಸ್ ಏನಾದರೂ, ಇನ್ನೇನು ಮಾಡೋಕ್ಕಾಗುತ್ತೆ, ಹೊಟ್ಟೆ ತುಂಬಬೇಕಲ್ವ. ಸೊ ಅದರಿಂದನಾದ್ರು ತಿನ್ನಲಿ, ಏನಾದರೂ ಬಿಸ್ಕೆಟು ಅಥವಾ ಇನ್ನೇನಾದರೂ ಪ್ಲೇನ್ ಕೇಕ್ ಆ ರೀತಿ ಎಲ್ಲ ಬರುತ್ತಲ್ವ. ಸೊ ಅದನ್ನಾದರೂ ತೊಗೊಳೋಣ. ಯಾಕಂದ್ರೆ ಏನು ಮಾಡಿದ್ರೂ ಊಟ ಮಾಡ್ತಾಯಿಲ್ಲ. ನನ್ನ ಮಕ್ಕಳಿಬ್ಬರದು ಊಟ ಮಾಡೋದೇ ನನಗೊಂದು ದೊಡ್ಡ ಹಿಂಸೆ. ಸೊ ಅದಕ್ಕೆ ಇಲ್ಲಿಗೆ ಬಂದ್ವಿ. ಸೊ ನೋಡ್ತಾ ಇರ್ಬೋದು, ನನಗೆ ಹೆಗ್ಲ ಮೇಲೆ ಎತ್ಕೊಂಡು ಬೇಕ್ರಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಸೊ ಇನ್ನು ನೆಕ್ಸ್ಟ್ ವ್ಲಾಗ್ನ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ವ್ಲಾಗ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಪಾರ್ಟ್ 1 ಪಾರ್ಟ್ 2ನೇ ಬರುತ್ತೆ, ಬಟ್ ಯಾವ ರೀತಿ ಸ್ಟಾರ್ಟ್ ಮಾಡಿರ್ತೀನಿ ಅಂತ ಗೊತ್ತಿಲ್ಲ. ಸೊ ನೆನ್ನೇನಾದ್ರು ಶೂಟ್ ಮಾಡಿರೋದ್ರೆ ಇದಕ್ಕೆ ಕಂಟಿನ್ಯೂಷನ್ ಆಗಿ ಕೂಡ ಹಾಕಿರ್ಬೋದು, ಯಾರು ಲೆಂತ್ ಆಗಿದ್ರೆ. ಸೊ ಅದಕ್ಕೆ ಜಸ್ಟ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇದ್ದೀನಿ. ಹೌದು, ಇವಾಗ ಫ್ರೈಡೇ. ಸೊ ಟೈಮ್ ಬಂದು 7:40 ಆಗಿದೆ. ರೆಡಿಯಾಗಿದ್ವಿ, ದರ್ಶನಕ್ಕೆ ಹೋಗಬೇಕು ಧರ್ಮಸ್ಥಳದಲ್ಲಿ. ಸೊ ಮಳೆ ನೋಡಿ ಬಿಟ್ಟಿಲ್ಲ. ಸೊ ತುಂಬ ಮಳೆ ಬರ್ತಾ ಇದೆ. ಬೇಗನೆ ಹೋಗ್ಬಿಡ್ತಾ ಇದ್ವಿ. ಯಾವಾಗಲೂ ನಾವು ಇಷ್ಟೊಂದು ಲೇಟಾಗಿರೋ ದರ್ಶನಕ್ಕೆ ಹೋಗೇ ಇಲ್ಲ. ಬಟ್ ಈ ಸಲ ತುಂಬ ಜನ ಏನಿಲ್ಲ, ಮಳೆ ಬರ್ತಿದಲ್ವಾ ವೆದರಿಂದ. ಸೊ ಬೇಗ ದರ್ಶನ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ನೋಡೋಣ, ನಮ್ಮ ಹೋಗು ಏನಾಗುತ್ತೆ ಏನೋ ಗೊತ್ತಿಲ್ಲ, ನಮ್ಮ ಲಕ್ಕು. ಬಟ್ ಇವಾಗ ಪ್ರೆಸೆಂಟ್ ಎಲ್ಲ ರೆಡಿ ಆಗಿದ್ದೀವಿ. ಇನ್ನೂ ಸ್ವಲ್ಪ ರೆಡಿ ಆಗ್ತಾ ಇದ್ದಾರೆ. ಸೊ ನಮ್ಮ ಅಣ್ಣನ ವರ್ಕಿದ್ರೆ ಇನ್ನೆಲ್ಲ ನಾವು ರೆಡಿ ಆಗಿದ್ದೀವಿ, ಹೊರಡಬೇಕು. ಮಳೆ ಕಮ್ಮಿ ಆಗಬೇಕು, ನಾವು ಎಲ್ಲಿಗೆ ಹೋಗ್ಬೇಕಾದ್ರೂ ಕೂಡ. ಸೊ ತುಂಬ ಜೋರು ಮಳೆ ಬರ್ತಾ ಇದೆ. ಸೊ ಅವರಿಬ್ಬರಿಗೆ ಆದ್ಯ ಮತ್ತು ನಮ್ಮ ನಿಶು ಬೇಬಿ ಹಾಗೆ ನಮ್ಮ 3 ಜನ ಮುಡಿ ಕೊಟ್ಕೊಂಡು ಬಂದರು, ಅವ್ರು 3 ಜನಕ್ಕೂ ಕೂಡ. ಸೊ ನಾನು ಹೋಗಲಿಲ್ಲ, ಅದಕ್ಕೆ ನಾನು ಸ್ಲಿಪ್ಪಿಂಗ್ಸ್ ಏನು ತೊಗೊಳಕ್ಕಾಗಲಿಲ್ಲ. ಏನಕ್ಕಂದರೆ ಚಳಿ ಇತ್ತು, ಮಳೆ ಬೇರೆ ಬರ್ತಿತ್ತು. ಮಳೆ ಕಮ್ಮಿ ಆದಾಗ ಸ್ವಲ್ಪ ಹೋಗಿದ್ರು ಅವರು. ಬಟ್ ನಾನು ಬರಲ್ಲ, ಹೋಗಿದ್ದು ಬನ್ನಿ ಅಷ್ಟರಲ್ಲಿ ನಾನು ರೆಡಿ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಇದ್ದೆ. ಸೊ ಎಲ್ಲ ಹೋಗಿದ್ರು. ಸೊ ನಾನು ಅವ್ರಿಗೆ ಬರೋಷ್ಟರಲ್ಲೇ ರೆಡಿ ಆಗಿದೆ. ಇವಾಗ ನಮ್ಮೆಲ್ಲರದ್ದು ಕೂಡ ಆಯಿತು, ಅವರಿಬ್ಬರು ಬರಬೇಕಷ್ಟೇ. ಮಳೆ ಕಮ್ಮಿ ಆದ ತಕ್ಷಣ ಇನ್ನೊಂದು 1/2 hour ಆಯಿತು, ಹೋಗ್ತೀವಿ ದೇವಸ್ಥಾನದ ಹತ್ರ. ನೋಡೋಣ ಎಷ್ಟು ಬೇಗ ದರ್ಶನ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಮಳೆ ಮಾತ್ರ ಬಿಡ್ತೇನೆ ಇಲ್ಲ ನಮ್ಮನ್ನ ಅಂತ ಹೇಳ್ಬೋದು. ಸೊ ಮಳೆ ಇರೋ ಟೈಮ್ ಡೇ ಹೇಗಿರುತ್ತೆ, ಇಲ್ಲಿ ಯಾವ ಟೆಂಪಲ್ಗೆಲ್ಲ ಹೋಗಿದ್ವಿ, ಹಿಂಗೆ ದರ್ಶನ ಆಯಿತು. ಸೊ ಎಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ರೆ ಏನು ತನಕ ನೋಡಿ. ಇಲ್ಲಿ ಆದ್ಯನೂ ಕೂಡ ಚಿರು ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ. ಸೊ ಸಾರಿ ಚಿರು ಅಂತ ನಿಶು ಬೇಬಿ ಇಬ್ಬರು ಆಟ ಆಡ್ತಾರೆ. ಪಾಪ ನಮ್ಮ ಚಿರುದೇ ಜಪ್ಪ ಎಣ್ಣೆ ದೇವಸ್ಥಾನದಲ್ಲೂ ಕೂಡ ಹೆಸರು ಹೇಳಿ ಅಂತ ಹೇಳಿದ್ರೆ ನಾನು ಚಿರು ಅಂತ ಹೇಳ್ತಾ ಇದ್ದೀನಿ. ಚಿರು ಅದು ತುಂಬ. ಸೊ ಬನ್ನಿ ಇವಾಗ ಅವರು ತೋರಿಸ್ತೀನಿ ಏನು ಮಾಡ್ತಾ ಇದ್ದಾರಂತ. ನೋಡ್ಬೋದು, ಲಗೇಜ್ನೆಲ್ಲ ಇಟ್ಕೊಂಡು ಏನೇನೋ ಮಾಡ್ಕೊಂಡು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಹಾಯ್ ಮಾಡಿ ಇಬ್ರು. ಹಾಯ್ ಚಿರು, ನಿಶು ಹಾಯ್. ಇಬ್ಬರು ಅವ್ರಿಗೆ ನಮ್ಮೇನೇನೋ ಗೊತ್ತೇ ಇಲ್ಲ, ಅವ್ರ ಲೋಕದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಸೊ ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದಾರೆ. ಫ್ರೆಂಡ್ಸ್ ಇವಾಗ ಹೊರಟ್ವಿ ಫೈನಲಿ ದರ್ಶನಕ್ಕೆ ಅಂತ ಹೇಳ್ಬೋದು. ನಾವು ಹೆಂಗಿರುತ್ತೋ ಏನೋ ಅಂದ್ಕೊಂಡು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಅದೇ ಒಳಗಡೆ ಎಲ್ಲ ವೀಡಿಯೋ ಶೂಟ್ ಮಾಡಲ್ಲ, ಜಸ್ಟ್ ಆಚೆ ನಾವು ಹೋಗೋದನ್ನು ಮಾತ್ರ ಅಷ್ಟೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ಮತ್ತು ಆ್ಯಸ್ ಯೂಶುವಲ್ ನನ್ನ ಹಸ್ಬೆಂಡು ಪಂಚೆ ಎಲ್ಲ ಹೊಸ ಪಂಚೆನೇ ತೊಗೊಂಡು ಬಂದು ಸೊ ಮತ್ತೆ ಇವಾಗಲೂ ಕೂಡ ಹಾಕ್ಕೊಳ್ಳಿಲ್ಲ. ಮಳೆ ಅದು ಇದು ಏನೇನೋ ಒಂದು ರೀಸನ್ ಕೊಟ್ಟರು ಅವರು. ಅಯ್ಯೋ ಹೆಂಗೋ ನಡಿಯಪ್ಪ ಆಯಿತು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ. ಸೊ ಇವಾಗ ಹೊರಟಿದ್ವಿ. ಮತ್ತು ಈ ಥರ ಆರೆಂಜ್ ಕಲರ್ ಶಾಲು ಎಲ್ಲ ತಗೊಂಡು ಮನೆಯಿಂದನೇ ಹೊಸದನ್ನೇ ಹಾಕೋ ಅಂತ ಹೇಳ್ಬಿಟ್ಟು ತೊಗೊಬಂದಿದ್ರು. ಬಟ್ ಇಲ್ಲಿ ನೋಡಿದ್ರೆ ಅವ್ರ ಔಟ್ಫಿಟ್ಟೇ ಚೇಂಜ್ ಆಗೋಯಿತು. ಸೊ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಎಷ್ಟು ಈಸಿಯಾಗಿತ್ತು ಅಂದರೆ ಈ ಥರ ದರ್ಶನ ಮಾಡೋದಕ್ಕೂ ಪುಣ್ಯ ಮಾಡಿರಬೇಕು ಅಂತ ಹೇಳ್ಬೋದು. ನಿಜವಾಗ್ಲೂ ನಮಗೆ ನಗು ಬರುತ್ತೆ. ಧರ್ಮಸ್ಥಳದಲ್ಲಿ ಇಷ್ಟು ನೆಮ್ಮದಿಯಾಗಿ ದರ್ಶನ ಆಯ್ತಲ್ಲಪ್ಪ ಅಂತ ಹೇಳ್ಬಿಟ್ಟು. ಸೊ ಆರಾಮ್ಸೆ ಒಂದು 20 ಮಿನಿಟ್ಸ್ಗಳ ದರ್ಶನ ಮಾಡ್ಕೊಂಡು ಆಚೆ ಬಂದುಬಿಟ್ವಿ. ಏನು ಲೈನಲ್ಲಿ ಹೋಗೋದು ಅಷ್ಟೇ, ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದು ಬಿಟ್ಟರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಜನ ನೋಡ್ಬೋದು, ತುಂಬ ಕ್ರೌಡ್ ಏನಿಲ್ಲ, ಮೀಡಿಯಮ್ ಆಗಿದ್ದಾರೆ. ನಿಜ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಈ ಟೈಮಲ್ಲೇ ಬಂದುಬಿಡೋಣ, ಮಳೆ ಇದ್ರೂ ಪರವಾಗಿಲ್ಲ, ಒಂದು ಛತ್ರಿ ಇಟ್ಕೊಂಡು ಬಂದುಬಿಟ್ರಾಯ್ತು ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಂಡು ಇವಾಗ ರೂಮ್ಗೆ ಹೋಗ್ತಾ ಇದ್ವಿ. ಈಗ ಚೆಕ್ಔಟ್ ಆಗಬೇಕು. ಸೊ ಮಳೆ ಬಂತು, ಮತ್ತೆ ಮಧ್ಯದಲ್ಲಿ ನಿಂತಿದ್ವಿ. ಸದ್ಯ ನಾವು ದರ್ಶನ ಮಾಡೋ ತನಕ ಮಳೆ ಬಂದಿರಲಿಲ್ಲ, ಅದೇ ನಮ್ಮ ಪುಣ್ಯ ಅಂತ ಹೇಳ್ಬೋದು. ದರ್ಶನಕ್ಕೆ ಹೋಗುವಾಗಲೂ ಮಳೆ ಬರಲಿಲ್ಲ, ಇವಾಗ ಮಳೆ ಬರ್ತೀವಿ ನೋಡಿ. ಲೈಟಾಗಿ ನೆನೆದ್ಬಿಟ್ವಿ, ಅಲ್ಲ ಅಂಗಡಿ ಹತ್ರ ನಿಂತ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಮಳೆ ಬಂದರೆ ಹಿಂಗೆ ನಮ್ಮ ಪರಿಸ್ಥಿತಿ. ಬಟ್ ದರ್ಶನ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು.
ಒಂದು ಸ್ವಲ್ಪನೂ ಕ್ಯೂ ಇರಲಿಲ್ಲ. ನಾವು ಧರ್ಮಸ್ಥಳದಲ್ಲಿ ದರ್ಶನ ಮಾಡ್ತಾ ಇದ್ದೀವಿ ಅಂತಲೇ ಅನಿಸಲ್ಲ. ದೇವ್ರನ್ನ ಅಷ್ಟು ಕಣ್ ತುಂಬ ನಿಧಾನ ನೋಡ್ಕೊಂಡು ಬಂದ್ವಿ. ಏನೋ ಒಂಥರ ಮಳೇಲಿ ಬರಬೇಕು ನೆಕ್ಸ್ಟ್ ಟೈಮು ಕೂಡ. ಈ ಟೈಮೇ ಸರಿ ಮಂಜುನಾಥ ಸ್ವಾಮಿ ನೋಡೋದಕ್ಕೆ ಅಂತ ನಾನು ನನ್ನ ಹಸ್ಬೆಂಡ್ ಮಾತಾಡ್ಕೊತಾ ಇದ್ವಿ. ಯಾಕಂದರೆ ನಿಜ ಬೇರೆ ಟೈಮ್ ಅಂದರೆ ಅಷ್ಟೊಂದು ನಿಂತ್ಕೋಬೇಕಲ್ವಾ. ಬಟ್ ಮಳೆನೋ ಸ್ವಲ್ಪ. ಬಟ್ ಇನ್ನೊಂದು ಈ ವೀಕ್ ಕಳ್ಕೊಂಡು ಬಂದರೂ ಕೂಡ ಇಷ್ಟೊಂದು ಮಳೆ ಇರ್ತಿರ್ಲಿಲ್ಲ ಅನಿಸುತ್ತೆ. ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದಾಗ ಇಲ್ಲಿ ಆಲ್ರೆಡಿ 15 days ಆಯ್ತು ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿ. ಪಾಪ ಅದು ಹೆಂಗಿದಾರೋ ನಮ್ಮ ಕಡೆ ಅಂತೂ ನೆನ್ನೆ ಬನ್ನಿ. ಈಗ ನೆಕ್ಸ್ಟು ಗಂಟೆ ಗಣಪತಿಗೆ ಹೋಗಿದ್ದು, ಹಾಗೆ ಸುಬ್ರಹ್ಮಣ್ಯಗೆ ಹೋಗ್ಬಿಟ್ಟು ಇನ್ನೇನಿಲ್ಲ ನೆಕ್ಸ್ಟ್ ಮೈಸೂರೇ. ಸೊ ಮನೆಗೆ ಹೋಗೋದೇನೆ. ಬಟ್ ಆದರೂ ಮಳೆ ಇದ್ರೂ ಕೂಡ ನಮಗೇನು ಬಿಸಿ ಬಿಸಿ ಅಂತ ಏನು ಅನ್ನಿಸ್ತಾ ಇಲ್ಲ. ತುಂಬ ಚೆನ್ನಾಗಾಯಿತು. ವೆದರು ಕೂಡ ಚೆನ್ನಾಗಿದೆ. ಎಷ್ಟು ಬೇಗ ಮಳೆ ಬರುತ್ತಂದರೆ ತುಂಬ ಮಳೆ ಬಂದುಬಿಡುತ್ತೆ. 2 minutes ಫ್ರೀ ಕೊಡುತ್ತೆ. ಆ ಗ್ಯಾಪಲ್ಲಿ ಎಲ್ಲರೂ ನಾವು ಹೋಗಿ ನಿಂತ್ಕೊಬಿಡ್ಬೇಕು ಅಷ್ಟೇ. ಬಟ್ ಚೆನ್ನಾಗಾಯಿತು ದರ್ಶನ ಎಲ್ಲ. ಸೊ ಬನ್ನಿ ಹೀಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ತನಕ ಆಗುತ್ತೆ ಅಷ್ಟು ತನಕ ನೋಡೋಣ. ಫ್ರೆಂಡ್ಸ್ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಇವಾಗ ಚೆಕ್ಔಟ್ ಆದ್ವಿ. ರೂಮ್ನ ಬಂದ್ವಿ. ಇಲ್ಲೊಂದು ಟೀ ಕುಡ್ಕೊಂಡು ಹೊರಡ್ಬಿಡೋಣ ಅಂತ. ಯಾಕಂದ್ರೆ ನನ್ನ ಹಸ್ಬೆಂಡ್ಗೆ ಟೀ ಇಲ್ಲದೆ ಆದರೆ ಎನರ್ಜಿ ಬರಲ್ಲ. ಬೆಳಗ್ಗಿಂದ ಏನೂ ತಿಂದಿಲ್ಲ ಕುಡ್ದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಡೈರೆಕ್ಟ್ ನೆಕ್ಸ್ಟ್ ಅಲ್ಲೇ ತಿಂಡಿಗೆ ಹೋಗೋಣ ಸುಬ್ರಹ್ಮಣ್ಯದಲ್ಲಿ. ಲೇಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ಹೊರಟ್ಬಿಟ್ವಿ. ಇನ್ನೂ ಟೈಮ್ ಇತ್ತಲ್ಲ ಅಂತೇಳ್ಬಿಟ್ಟು ಬೇಗ ರೀಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ನನ್ನ ಮಗನ ಕೂಡ ಫ್ಲಾಸ್ಕಿಗೆ ಹಾಲು ಹಾಕಿಸ್ಕೊಂಡೆ. ನಿಜವಾಗ್ಲೂ ನಾವು ಟೀ ಕೊಡ್ತಾರೆ ನೋಡಿ ಹೊರಗಡೆ ಹೋದಾಗ ಹೋಟೆಲಲ್ಲಿ ಆ ಥರ ಟೀ ಗ್ಲಾಸಲ್ಲಿ 11 rupees ಅಂತೆ ಮಿಲ್ಕ್ಗೆ. 6 ಗ್ಲಾಸ್ ನಾವು ಫ್ಲಾಸ್ಕ್ ಹಾಕ್ಸ್ಕೊಂಡ್ವಿ. ಒಂದು 3 ಗ್ಲಾಸ್ ನಾವು ಆಲ್ ಬಾಟ್ಲಿಗೆ ಹಾಕ್ಸ್ಕೊಂಡ್ವಿ ಅವನಿಗೆ, ಫೀಡಿಂಗ್ ಬಾಟಲ್ಗೆ. ನಿಜವಾಗ್ಲೂ ಫೀಡಿಂಗ್ ಬಾಟಲ್ದು ಹೆಂಗೆ ಕುಡಿದ್ನೋ ಅಷ್ಟೇ. ಇನ್ನು ಫ್ಲಾಸ್ಕದು ತುಂಬ ಹಾಲೇ ಹೊಡೆದೋಗಿತ್ತು. ಎಷ್ಟು ಕೆಟ್ಟದಾಗಿ ಕೊಟ್ಟಿದ್ರು. ಮಕ್ಕಳು ಕುಡಿತಾರೆ ಅಂತ ಹೇಳಿದ್ದೀವಿ, ಅದು ಏನಕ್ಕೆ ಹಂಗೆ ಕೊಡ್ತಾರೋ ನಿಜ ತುಂಬ ಬೇಜಾರಾಯಿತು. ಖಂಡಿತ ನೆಕ್ಸ್ಟ್ ಯಾರಿಗಾರು ಹೋದರೆ ಹೆಲ್ಪ್ ಆಗಲಿ. ಆ ರೀತಿ ಎಲ್ಲ ತೊಗೋಬೇಡಿ, ಹುಷಾರಾಗಿರಿ. ಈಗ ನನ್ನ ಮಗ ತುಂಬ ಹಠ ಮಾಡಿದರೆ ನಮ್ಮ ಕತೆ ಮುಗೀತು ಅಂತಲೇ ಹೇಳ್ಬೋದು. ಬಟ್ ಅವ್ನು ಹಠ ಮಾಡಲಿಲ್ಲ. ನಮ್ಮ ಪುಣ್ಯ ಬಾಟಲಲ್ಲಿ ಕುಡ್ದಿದ್ನಲ್ಲ ಅಷ್ಟೇ, ಅದನ್ನೇ ಮೇಂಟೈನ್ ಆಯಿತು. ಸಂಜೆ ಏನೋ ಮನೆಗೆ ಬರೋ ತನಕನೂ ಹೇಳ್ಬೇಕಂತ ಹೇಳಿದ್ರೆ ಒಂದು ಸಲ ಕುಡ್ಕೊಂಡು ಸುಮ್ಮನೆ ಆಗಿಬಿಟ್ಟ ಸದ್ಯ. ಅವತ್ತು ಅದೇ ನಮ್ಮ ಪುಣ್ಯ ಅಂತ ಅನ್ಕೋತೀವಿ. ಬಟ್ ನಾನು ಮನೆಯಿಂದ ಒಂದು 2 o'clockಗೆ ಕಾಯಿಸ್ಕೊಂಡು ಬಂದಿದ್ದು ಈವ್ನಿಂಗ್ ತನಕನೂ ಆಗಿದೆ. ಅಷ್ಟು ಚೆನ್ನಾಗಿತ್ತು ಹಾಲು, ಅಷ್ಟು ಬಿಸಿಯಾಗಿ. ಬಟ್ ಹೊರಗಡೆ ನೋಡಿ ಯಾವ ರೀತಿ ಕೊಡ್ತಾರೆ ಅಂತ. ಚೆನ್ನಾಗಿ ಕೊಟ್ಟರೆ ಏನಕ್ಕೆ ಹಂಗೆ ಆಗುತ್ತಲ್ವಾ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಯಾರಾದರೂ ಬೇಬಿ ಇಟ್ಕೊಂಡು ಹೋಗ್ತಿದ್ರೆ ಸೊ ಹುಷಾರಾಗಿ ಹೋಗಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅಲ್ಲಿಂದೆಲ್ಲ ಆದಮೇಲೆ ಇವಾಗ ಗಂಟೆ ಗಣಪತಿ ಹತ್ರ ಬಂದ್ವಿ. ಸೌತಡ್ಕ ಗಣಪತಿ ಅಲ್ಲೂ ಕೂಡ ತುಂಬ ಮಳೆ ಬರ್ತಾಯಿತ್ತು. ಸೊ ನಮ್ಮ ಆದ್ಯ ಬೇಬಿ ನಿಶು ಎಲ್ಲ ಕಾರಲ್ಲೇ ಮಲಗಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಇದ್ದ. ನಾವು 3 ಜನ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಆಮೇಲೆ ಅವನು ಹೋಗಿ ದರ್ಶನ ಮಾಡ್ಕೊಂಡು ಬಂದ. ತುಂಬ ಮಳೆ ಬಂತು. ಅಲ್ಲೂ ಕೂಡ ಸ್ವಲ್ಪ ನೆನೆದ್ಬಿಟ್ವಿ. ಮಕ್ಕಳಂತೂ ಮಲ್ಕೊಬಿಟ್ಟಿರು. ಸೊ ಅವ್ರನ್ನ ಎಬ್ಸಕ್ಕೆ ಹೋಗಿರಲಿಲ್ಲ. ಪಾಪ ಅವರು ಬೇಗನೆ ಎಲ್ಲ ಮುಡಿ ಕೊಡೋದಕ್ಕೆಲ್ಲ ಹೋಗಿ ಎದ್ದಿದ್ರಲ್ವ. ಸೊ ಅದಕ್ಕೇನು ಅವ್ರನ್ನ ಎಬ್ಸಕ್ಕೆ ಹೋಗಿರಲಿಲ್ಲ. ಸೊ ಈಗ ಸೌತಡ್ಕ ಗಣಪತಿ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ನಾವು ಸೊ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ದೀವಿ. ಸೊ ರೋಡ್ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಸೊ ಹಾಗೆ ಏನೂ ತಿಂದಿರಲಿಲ್ವಾ. ಸೊ ಈ ವೆದರ್ಗೋದಕ್ಕೂ ಹೊಟ್ಟೆ ಹಶ್ವಾಗನೇ ಆಗ್ತಾನೇ ಇತ್ತು. ಸೊ ಓಕೆ ಇಲ್ಲಿ ಜೋಳನಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಜೋಳ ತೊಗೊಳ್ಳೋಣ ಅಂತ ಸ್ಟಾಪ್ ಮಾಡಿದ್ವಿ. ಈ ಟೈಮಲ್ಲಿ ಇದು ಬೆಸ್ಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದಲ್ವ. ಸೊ ನನಗೂ ತುಂಬ ಇಷ್ಟ ಆಗುತ್ತೆ. ಈ ವೆದರಲ್ಲಿ ಅಷ್ಟೇ ನಾರ್ಮಲಾಗೆಲ್ಲ ತಿನ್ನಲ್ಲ, ಬಟ್ ಈ ಟೈಮಲ್ಲಾದರೆ ತಿಂತೀನಿ. ನಮ್ಮ ನಿಶು ಮಲಗಿದ್ದಾನೆ, ಆದಿನೂ ಕೂಡ ಮಲಗಿದ್ದಾನೆ. ನಮ್ಮ ನಿಶುಗೆ ಏನಾಯ್ತೋ ಗೊತ್ತಿಲ್ಲ, ಕೆನ್ನೆಲ್ಲ ಫುಲ್ಲು ರ್ಯಾಷಸ್ ಆಗಿಬಿಟ್ಟಿತ್ತು. ಫುಲ್ ರೆಡ್ಗೆ ಸೋಪು ಅಥವಾ ನೀರು ಚೇಂಜ್ ಆಯಿತು ಏನೋ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಹಂಗೆ ರ್ಯಾಷಸ್ ಆಗಿ ಅದ್ರ ನೆಕ್ಸ್ಟ್ ಡೇ ತನಕನೂ ಹಂಗೆ ಇತ್ತು. ಸ್ವಲ್ಪ ಫುಲ್ಲು ಸ್ಕಿನ್ನೆಲ್ಲ ರಫ್ ಆಗಿಬಿಟ್ಟಿತ್ತು ಫೇಸಲ್ಲಿ. ಬಟ್ ಆಮೇಲೆ ಸರಿ ಹೋಯಿತು ಸದ್ಯ. ಏನಕ್ಕೆ ಅಂತ ಗೊತ್ತಿಲ್ಲ. ನೀರಿಗೋ ಸೋಪು ನಾರ್ಮಲ್ ನಮ್ಮದೇ ಹಾಕ್ಬಿಟ್ಟಿದೆ. ಲಕ್ಸ್ ಸೋಪು, ಬೇಬಿ ಸೋಪ್ ತೊಗೊಂಡೋಗಿರಲಿಲ್ಲ ಅವನಿಗೆ. ಸೊ ಅವತ್ತೊಂದಿನ ಅಂತ ಹೇಳ್ಬಿಟ್ಟು ಸೊ ಅದಕ್ಕೂ ಏನಕ್ಕೆ ಹಂಗಾಯಿತು ಗೊತ್ತಾಗಲಿಲ್ಲ, ಹಂಗಾಯ್ತು ಅಷ್ಟೇ. ಸೊ ಇವಾಗ ಬಂದ್ವಿ. ಅಲ್ಲಿ ಜೋಳ ಎಲ್ಲ ತಿನ್ಕೊಂಡು ಆನ್ ದ ವೇ ಬರ್ತಾ ಈಗ ನೆಕ್ಸ್ಟು ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಸುಬ್ರಹ್ಮಣ್ಯಕ್ಕೆ ಬಂದ್ಬಿಟ್ಟು ಇವಾಗ ಪಾರ್ಕಿಂಗ್ ಮಾಡಿಬಿಟ್ಟು ದರ್ಶನಕ್ಕೆ ಹೋಗಬೇಕು. ಫ್ರೆಂಡ್ಸ್ ದರ್ಶನಕ್ಕೆಲ್ಲ ಹೋದ್ವಿ. ಏನೋ ಪೂಜೆ ನಡೀತಾ ಇತ್ತು ಅಂತ ನಾವು ಹೋಗೋ ಟೈಮ್ ಕರೆಕ್ಟಾಗಿ ಲಾಕ್ ಆಯಿತು. ಬಟ್ ಜನ ಇರಲಿಲ್ಲ, ಸ್ವಲ್ಪನೇ ಇದ್ದರು. ಬಟ್ ನಾರ್ಮಲಾಗಿ ಬಿಟ್ಟಿದ್ರೆ ಅದು ಆರಾಮ್ಸೆ ಆಗಿಬಿಡ್ತಿತ್ತು. ಬಟ್ ಅದೇನೋ ಗೊತ್ತಿಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ನನ್ನ ಮಗ ತುಂಬ ಅಂದರೆ ತುಂಬ ಹಠ ಮಾಡಿಬಿಟ್ಟ ಅಂತೇಳ್ಬಿಟ್ಟು ನನ್ನ ಹಸ್ಬೆಂಡ್ ಅಲ್ಲಿ ಲಿಟ್ರಲ್ ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಅಷ್ಟೊಂದು ತುಂಬ ಹಠ ಮಾಡ್ದ. ಹೊರಗಡೆ ಕರ್ಕೊಂಡು ಬರ್ತಿದ್ದಂಗೆ 1 minute ಸುಮ್ಮನೆ ಆಗ್ಬಿಡ್ತಂತೆ. ಸೊ ಕ್ಯೂಯಿಂದ ಅವ್ರು ಬಂದುಬಿಟ್ರು. ಸೊ ನಿಂತ್ಕೊಳ್ಳಿಲ್ಲ ಅವರು. ಸುಬ್ರಹ್ಮಣ್ಯದಲ್ಲಿ ದೇವ್ರು ನೋಡೋಕ್ಕೆ ಆಗಲಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅವ್ನು ಅಷ್ಟು ಹಠ ಮಾಡ್ತಾಯಿದ್ದ. ಏನೂ ಮಾಡೋದಕ್ಕಾಗಲ್ಲ, ಮಕ್ಕಳಿರೋ ಟೈಮಲ್ಲಿ ಕೆಲವೊಂದು ಈ ರೀತಿ ಆಗುತ್ತೆ. ಓಕೆ ನಾನು ಇರ್ತೀನಿ, ನೀವು ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡು ಬಂದು ಆಟ ಆಡಿಸ್ತಾ ಹೊರಗಡೆ ಕೂತಿದ್ರು. ಸೊ ಇವಾಗ ಅದಾದಮೇಲೆ ನೆಕ್ಸ್ಟು ಕರೆಕ್ಟಾಗಿ ಊಟಕ್ಕೂ ಕೂಡ ಇದು ಮಾಡಿದ್ರು. ಏನಪ್ಪ ಇಲ್ಲೇ ಊಟ ಕೊಡ್ತಾರೆ ಅಂತ ಹೇಳಿದ್ರಲ್ವ. ಸೊ ಒಟ್ಟಿಗೆ ಇಲ್ಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಂಡಿನೂ ತಿಂದಿರಲಿಲ್ಲ. ಸೊ ಇಲ್ಲೇ ಬಂದ್ವಿ. ಸೊ ಇಲ್ಲೇ ಲಂಚ್ ಬ್ರಂಚ್ ಆ ಥರ ಆಯಿತು. ಸೊ ಎಲ್ಲ ಇಲ್ಲೇ ತಿನ್ಕೊಂಡು ಇವಾಗ ಹೊರಟ್ವಿ. ಸೊ ಈಗ ಎಷ್ಟೊತ್ತಿಗೆ ಹೋಗ್ತೀವಿ, ಮೈಸೂರು ಎಷ್ಟೊತ್ತು ತಲುಪ್ತೀವಿ ಗೊತ್ತಿಲ್ಲ. ಬಟ್ ಇಲ್ಲಿ ಘಾಟ್ ಸೆಕ್ಷನಿಗೆ ಬಂದ್ವಿ ನೋಡಿ. ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ ಈ ವೆದರಲ್ಲಿ. ನಿಜವಾಗ್ಲೂ ಇನ್ನೊಬ್ರು ಯಾರೂ ಹೋಗಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇನೋ ಒಂಥರ ಚಾರ್ಮುಡಿ ಘಾಟ, ಯಾವ ಘಾಟ್ ಅಂತ ಗೊತ್ತಿಲ್ಲ. ಅದೇ ಸುಬ್ರಹ್ಮಣ್ಯ ನನ್ನ ಹಸ್ಬೆಂಡು ಕೂಡ ಎಡಿಟ್ ಮಾಡುವಾಗಿಲ್ಲ ಕೇಳೋಣ ಅಂತ ಹೇಳಿದ್ರೆ ನಂಗೆ ಮರ್ತೋಯ್ತೈತೆ ಯಾವ ಘಾಟ್ ಅಂತ ಗೊತ್ತಾಯ್ತಲ್ಲ ಇದು.
ಬಟ್ ಗೊತ್ತಾಗುತ್ತೆ ಆಲ್ಮೋಸ್ಟ್ ಸುಬ್ರಹ್ಮಣ್ಯದಿಂದ ನಾರ್ಮಲ್ ಏನು ಮೈಸೂರಿಗೆ ಹೋಗೋ ರೋಡು. ಬಟ್ ನಿಜವಾಗ್ಲೂ ಸ್ವಲ್ಪ ಟೈಮ್ ಲಾಂಗ್ ಆದರೂ ಸರಿ ಇದಕ್ಕೆ ಬರಬೇಡಿ, ಯಾಕಂದರೆ ರೋಡ್ ತುಂಬ ನೀರು ಹರಿತಾ ಇತ್ತು. ನಾವು ಆನ್ ದ ವೇ ಹೋಗ್ತಾ ರೋಡಲ್ಲೇ ಹರಿತಾ ಇತ್ತು, ಸೈಡಲ್ಲೆಲ್ಲ ರೋಡಲ್ಲೇ ಹರಿತಾ ಇತ್ತು. ಹಾಗೆಯೇ ಬಂಡೆಗಳೆಲ್ಲ ಬಿದ್ದೋಗ್ಬಿಟ್ಟಿತ್ತು, ಮರಗಳು ಬಿದ್ದೋಗ್ಬಿಟ್ಟಿತ್ತು, ತುಂಬ ಫಜೀತಿಯಾಗಿತ್ತು ಅಲ್ಲಿ ಅಂತ ಹೇಳ್ಬೋದು. ನಾವು ಎಲ್ಲದಕ್ಕಿಂತ ಸೇಫಾಗಿ ಹೋಗಿ ಎಷ್ಟು ಸೇಫಾಗಿ ರಿಟರ್ನ್ ಹೋಗೋದಕ್ಕೆ ಭಯ ಆಗ್ತಾಯಿತ್ತು ನನಗೆ, ಎಲ್ಲಪ್ಪ ಎಲ್ಲಿ ಏನಾಗ್ಬಿಡುತ್ತೆ ಅಂತ. ಸೊ ಹಾಗೆ ಇಲ್ಲೇ ಘಾಟ್ ಸೆಕ್ಷನ್ ಮಧ್ಯೆ ಒಂದು ಚಾಮುಂಡೇಶ್ವರಿ ಟೆಂಪಲ್ ಇತ್ತು. ಫ್ರೈಡೇ ಅಲ್ವಾ, ಸೊ ನನ್ನ ಹಸ್ಬೆಂಡ್ ಸ್ಟಾಪ್ ಮಾಡಿದ್ರು. ಸೊ ಅವ್ರು ಫ್ರೈಡೇ ಮಿಸ್ ಮಾಡಲ್ಲ ನಾವಲ್ವಾ, ಸೊ ಅದಕ್ಕೋಸ್ಕರ ಇಲ್ಲೇ ದರ್ಶನ ಆಗುತ್ತೆ ಹೆಂಗೋ ಚಾಮುಂಡೇಶ್ವರಿದು ಅಂತ ಹೇಳ್ಬಿಟ್ಟು ಇಲ್ಲೇ ದರ್ಶನ ಮಾಡಿಕೊಂಡು ಹಾಗೆ ಒಂದೆರಡು ಫೋಟೋಸ್ ತೊಗೊಂಡು ಹೊರಟ್ವಿ ಮತ್ತೇನೆ. ಸೊ ನಾನು ಹೇಳ್ದಾಗೆ ನಿಜವಾಗ್ಲೂ ಈ ಘಾಟ್ ಸೆಕ್ಷನಲ್ಲಿ ಈ ವೆದರಲ್ಲಿ ಖಂಡಿತ ಯಾರೂ ಚಾನ್ಸ್ ತೊಗೊಳೋದಕ್ಕೆ ಹೋಗಬೇಡಿ. ಸೊ ನನ್ನ ಹಸ್ಬೆಂಡಿಗೆ ನಾನು ಅದೇ ಹೇಳ್ತಾ ಇದ್ದೆ, ನಾವು ಹೋಗಿಲ್ಲ ಅಂದರೂ ಅಷ್ಟೇ, ನೀವು ಫ್ರೆಂಡ್ಸ್ ಜೊತೆ ಹೋದರೂ ಅಷ್ಟೇ ಈ ಘಾಟಕ್ಕೆ ಖಂಡಿತ ಬರಬೇಡಿ ನಿಮ್ಮ ಪ್ಲೀಸ್ ಅಂತ ಕೇಳ್ಕೊಂಡೆ. ಯಾಕಂದರೆ ಅಷ್ಟು ಭಯ ಆಗ್ತಾಯಿತ್ತು ಅಲ್ಲಿ ನಿಜವಾಗ್ಲೂ. ಹಾಗೆಯೇ ಮರ ಬಿದ್ದೋಗಿ, ಲೈಟ್ ಕಂಬ ಬಿದ್ದೋಗಿ ಒಂದಷ್ಟು ಟ್ರಾಫಿಕ್ ಜಾಮ್ ಆಯಿತು ತುಂಬ ಹೊತ್ತು. ಸೊ ನನ್ನದನ್ನ ಒಂದು ನಿಮಿಷ ಇಮ್ಯಾಜಿನ್ ಮಾಡಿಕೊಂಡ್ರೆ ನನಗೆ ಭಯ ಆಗುತ್ತೆ ಅಪ್ಪ ಆ ಥರ ಎಲ್ಲ ಅಂತ. ಬಟ್ ಥ್ಯಾಂಕ್ ಗಾಡ್ ಯಾರಿಗೂ ಏನೂ ಆಗಿರಲಿಲ್ಲ ಅಲ್ಲಿ. ಸೊ ನಮಗೂ ಕೂಡ ಏನೂ ಆಗಲಿಲ್ಲ, ಸೇಫಾಗಿ ಹೋಗಿ ಸೇಫಾಗಿ ಬಂದ್ವಿ ಅಂತ ಹೇಳ್ಬೋದು. ಬಟ್ ಈ ಘಾಟ್ ಸೆಕ್ಷನ್ನೇ ತುಂಬ ಲಾಂಗ್ ಇದೆ. ವೆದರ್ ಮಾತ್ರ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಈ ಟೈಮಲ್ಲಿ. ಘಾಟ್ ಸೆಕ್ಷನಲ್ಲಿ ತುಂಬ ಅಂದರೆ ತುಂಬ ವೆದರ್ ಇದೆ. ಶೂಟಿಂಗ್ ಪ್ಲೇಸ್ ಎಲ್ಲ ನಾನು ಕ್ಯಾಪ್ಚರ್ ಮಾಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ನೋಡ್ತಾ ಇರ್ಬೋದು. ನಿಜವಾಗ್ಲೂ ಅಲ್ಲೆಲ್ಲ ರೇಗಿಸ್ತಾ ಇದ್ರು, ಈ ಕಾಡು ಗಿಡ ಈ ರೋಡ್ನೇ ತೋರಿಸ್ತಾರೆ, ಇದನ್ನೇ ಒಂದು ವ್ಲಾಗ್ ಮಾಡಿಬಿಡು ಅಂತ ನನ್ನ ಹಸ್ಬೆಂಡ್ ಎಲ್ಲ ರೇಗಿಸ್ತಾ ಇದ್ರು. ಯಾಕಂದರೆ ಅಷ್ಟು ಚೆನ್ನಾಗಿತ್ತು, ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಕುತ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ. ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಿಜವಾಗ್ಲೂ ಇಮ್ಯಾಜಿನ್ ಮಾಡೋದಕ್ಕಾಗಲ್ಲ, ಅಷ್ಟು ತುಂಬ ಸುಂದರವಾಗಿದೆ ಅಂತ ಹೇಳ್ಬೋದು. ಸೊ ಯಾವುದೋ ನಾವು ಒಂದು ಸೀನರಿ ನಾವು ಇಮ್ಯಾಜಿನ್ ಮಾಡ್ತೀವಿ ನೋಡಿ, ಅದ್ರ ಒಳಗಡೆ ಹೋಗ್ತಾ ಇದ್ದೀವಿ ಅನ್ನೋ ಫೀಲ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಸೊ ಇಲ್ಲಿ ವ್ಯೂ ಪಾಯಿಂಟ್ ಇದೆಯಂತೆ, ಸೊ ನಿಲ್ಲಿಸಲಿಲ್ಲ. ಇಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಮಕ್ಕಳು ಮಲಗಿದ್ದಾರೆ, ಮಳೆ ಬೇರೆ ಬರ್ತಿದೆ, ಹೋಗೋದಾ ಅಂತಾರೆ ನನ್ನ ಹಸ್ಬೆಂಡು. ಸೊ ಇದು ಬಿಸ್ಲೆ ಘಾಟು, ಸಾರಿ ನೋಡಿ ಬಿಸ್ಲೆ ಘಾಟು, ನಾನು ಯಾವುದೇ ಘಾಟ್ ಅಂತ ಹೇಳ್ತಾ ಇದ್ದೆ, ಇವಾಗ ಅಲ್ಲಿ ನೇಮ್ ಕಾಣ್ತಲ್ಲ ಬೋರ್ಡಲ್ಲಿ. ಸೊ ಬಿಸ್ಲೆ ಘಾಟು. ಸೊ ಇದಕ್ಕೆ ಮಾತ್ರ ಬರಬೇಡಿ ಈ ಥರ ವೆದರಲ್ಲಿ. ವ್ಯೂ ಕೂಡ ನೋಡೋಕ್ಕಾಗಲಿಲ್ಲ. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ರೋಡಲ್ಲಿ, ಬಟ್ ಕರ್ಕೊಂಡು ಹೋಗಲಿಲ್ಲ. ಯಾಕಂದ್ರೆ ಮಕ್ಕಳೆಲ್ಲ ಇದ್ದರು, ಮಳೆ ಬೇರೆ ಬರ್ತಿತ್ತು, 1 ಕಿಲೋಮೀಟರ್ ನಡಿಬೇಕು ಅಂತ ಹೇಳ್ಬಿಟ್ಟು. ಬಟ್ ಕಾರಲ್ಲಿ ಹೋಗ್ತಾನೆ ವೆದರ್ ನೋಡೋಕ್ಕೆ ನಿಜವಾಗ್ಲೂ 2 ಕಣ್ಸಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ನಿಜವಾಗ್ಲೂ ನಾವು ಹೋಗಿದ್ದ ಟೈಮೇ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಸೊ ಶೃಂಗೇರಿಗೆ ಹೋಗಿ ಧರ್ಮಸ್ಥಳ, ಸುಬ್ರಹ್ಮಣ್ಯ ಹಾಗೆ ಸೌತಡ್ಕ ಗಣಪತಿ ಎಲ್ಲ ದರ್ಶನ ಕೂಡ ಚೆನ್ನಾಗಾಯಿತು. ಸೇಫಾಗಿ ಹೋಗಿ ಸೇಫಾಗಿ ಬಂದ್ವಿ, ಥ್ಯಾಂಕ್ ಗಾಡ್. ನಿಜವಾಗ್ಲೂ ಭಯ ಆಗ್ತಿತ್ತು ಈ ಘಾಟ್ ಸೆಕ್ಷನಲ್ಲಿ ಬರುವಾಗ ಅಲ್ಲೆಲ್ಲ ಆಗಿರೋದು ನೋಡಿ. ಬಟ್ ಹಂಗೂ ಒಂದು 15 to 20 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅಂತ ಅನಿಸುತ್ತೆ. ಅದೇ ನಾನು ಹೇಳಿದ್ನಲ್ಲ, ಲೈಟ್ ಕಂಬ ಎಲ್ಲ ಬಿದ್ದು ರೋಡೆಲ್ಲ ಜಾಮ್ ಆಗಿಬಿಟ್ಟಿತ್ತು, ಮರ ಎಲ್ಲ ಬಿದ್ದು, ಅದಕ್ಕೋಸ್ಕರ. ಅಷ್ಟು ಬಿಟ್ಟರೆ ನಮಗೇನು ಆಗಲಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನೋಡ್ಬೋದು, ಇದೇ ಶೂಟಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಎಲ್ಲ ಫೋಟೋಸ್ ತೆಗೆಸ್ಕೊತಾಯಿದ್ರು, ನಾವು ಇಲ್ಲಿಲ್ಲ ಮತ್ತೆ ಕೆಳಗಡೆ. ಸೊ ಹಾಗೆ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಈವ್ನಿಂಗೆಲ್ಲ ಮನೆಗೆ ಬಂದುಬಿಟ್ವಿ, 6ಗೆಲ್ಲ ಮನೆಗೆ ಬಂದುಬಿಟ್ವಿ ಅಂತ ಹೇಳ್ಬೋದು. ರೀಚ್ ಆದ್ವಿ. ಡೈರೆಕ್ಟ್ ಇನ್ನು ಮಡಿಕೇರಿ ಆ ಕಡೆ ಬರಲಿಲ್ಲ. ಸೊ ಈ ಕಡೆ ಇನ್ನು ಡೈರೆಕ್ಟ್ ಕುಶಾಲನಗರ ಸೈಡೇ ಹೋದ್ವಿ. ಬಟ್ ನಿಜವಾಗ್ಲೂ ಈ ಘಾಟ್ ಸೆಕ್ಷನಲ್ಲೆಲ್ಲ ಏನಾದರೂ ಒಂದು ಸ್ವಲ್ಪ ಗಾಡಿ ರಿಪೇರಿ ಆದರೆ ಗೋವಿಂದ ಅಂತ ಹೇಳ್ಬೋದು. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋಗ್ಬೇಕಷ್ಟೇ, ಏನೂ ಆಗಬಾರ್ದಂತ. ನೋಡಿ ಇದನ್ನೇ ನಾನು ಹೇಳಿದ್ದು, ಜಾಮ್ ಆಗಿದೆ ಅಂತ ಹೇಳ್ಬಿಟ್ಟು ಲೈಟ್ ಕಂಬ ಬಿದ್ದು. ಸೊ ರೆಡಿ ಮಾಡ್ತಾಯಿದ್ರು. ಸೊ ರೆಡಿ ಮಾಡಿದ್ರು, ಅದು ಸ್ವಲ್ಪ ಗ್ಯಾಪ್ ಮಾಡಿ ಬಿಟ್ಕೊಟ್ರು ಅಷ್ಟೇ, ಹೋಗಲಿ ಸ್ವಲ್ಪ ಅಂತ. ಫುಲ್ ಇನ್ನೂ ಮರ ಕಟ್ ಮಾಡಿರಲಿಲ್ಲ ಅವರು, ಪಾಪ ಕಟ್ ಮಾಡ್ತಾಯಿದ್ರು ಕೂಡ ಅವರು. ಹಾಗೆ ನೆಕ್ಸ್ಟ್ ಇನ್ನು ಕುಶಾಲನಗರಕ್ಕೆ ಬಂದ್ವಿ. ಏನೂ ಊಟ ಮಾಡಿರಲಿಲ್ಲ, ಮಧ್ಯಾಹ್ನ ತಿಂದಿದ್ದು ಅಷ್ಟೇ ಅಂತ ಹೇಳ್ಬಿಟ್ಟು ಮತ್ತೆ ಪಾನಿಪುರಿ ಏನಾದರೂ ತಿನ್ಕೊಳ್ಳೋಣ ಅಂತ ಇಲ್ಲಿ ಸ್ಟಾಪ್ ಮಾಡಿ ನೆಕ್ಸ್ಟ್ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ವ್ಲಾಗ್ ಎಲ್ಲ ಏನು ಕಂಟಿನ್ಯೂ ಮಾಡಲಿಲ್ಲ, ರೆಸ್ಟ್ ಮಾಡಿಬಿಟ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬಾಯ್, ಟೇಕ್ ಕೇರ್.